ಹಲೋ ಫ್ರೆಂಡ್ಸ್, ರಸ ಹೆಂಗೆ ಮಾಡೋದು ನೋಡ್ಕೊಳ್ಳೋಣ. 1 ಸ್ಪೂನ್ ಮೆಣಸು, 1 ಸ್ಪೂನ್ ಜೀರಿಗೆ, ಕರಿಬೇವು ಒಂದು ಸ್ವಲ್ಪ ಹಾಕಿ ಇದನ್ನು ನಾವು ಪೌಡ್ರ್ ಮಾಡ್ಕೋಬೇಕು. ಆಮೇಲೆ ಒಂದು ಬೆಳ್ಳುಳ್ಳಿ, ಇದನ್ನು ಹಾಕಿ ಸುಮ್ಮನೆ ಒಂದು ಸುತ್ಕೊಳ್ಳಿ, ಜಾಸ್ತಿ ಬೇಡ. ಈಗ ನಾನು ಒಂದು ನಿಂಬೆಹಣ್ಣಷ್ಟು ಮುಂಚೆ ನೆನೆ ಹಾಕಿದ್ದೆ. ಅದ್ರ ಜೊತೆಗೆ ನಾವು ಪೌಡ್ರ್ ಮಾಡಿರೋ ಮೆಣಸು, ಜೀರಿಗೆ, ಒಂದು ಟೊಮೊಟೊ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಕಿವುಚ್ಕೊಳ್ಳಿ. ಜೊತೆ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಕಿವುಚ್ಕೋಬೇಕು. ನಿಮ್ಗೆ ಇವಾಗ ನೀರು ಎಷ್ಟು ಬೇಕೋ ಅದು ಉಪ್ಪು, ಹುಳಿ, ಖಾರ ನೋಡ್ಕೊಂಡು ಅದಕ್ಕೆ ತಕ್ಕಷ್ಟು ನೀರು ಹಾಕಿ ನೀವು ಸ್ಟವ್ವಲ್ಲಿಡಿ. ಅರಿಶಿನ ಪುಡಿನೂ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಿಂಗೆ ಒಂದು ಸ್ವಲ್ಪ ಸೇರಿಸ್ಕೊಂಡು ನೀವು ಸ್ಟವ್ವಲ್ಲಿಡಿ. ಇದು ಚೆನ್ನಾಗಿ ಕುದಿಬಾರ್ದು. ನೊರೆ ಬಂದು ಬುಗ್ಗಿ ಮೇಲೆ ಬರಬೇಕಾದ್ರೆ ಸ್ಟವ್ ಆಫ್ ಮಾಡಿಬಿಡ್ಬೇಕು ನೀವು. ಕುದ್ದು ಕೆಳಗಡೆ ಬರಬಾರ್ದು, ಅದು ಕುದಿಲೇಬಾರ್ದು ರಸನ. ಈಗ ನಾನು ಒಂದು ಕಡೆ ಒಗ್ಗರಣೆ ಮಾಡಿದ್ದೀನಿ, ರೆಡಿ ಆಯಿತು. ಒಗ್ಗರಣೆ ಹಾಕ್ತೆ. ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವು ಇದನ್ನು ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ